ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವೀಕ್ಷಕರೇ, ಧಾರವಾಡದ ಜಿಲ್ಲಾ ಪಂಚಾಯಿತಿ BJPಯ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಂತಹ ಯೋಗೇಶ್ ಗೌಡ ಅವರ ಅತ್ತೆಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧಾರವಾಡದ ಗ್ರಾಮೀಣ ಶಾಸಕರಾಗಿದ್ದಂತಹ ವಿನಯ್ ಕುಲಕರ್ಣಿಗೆ ಒಂದು ಅತಿ ದೊಡ್ಡ ಆಘಾತ ಎದುರಾಗಿದೆ ಅನ್ನುವಂಥದ್ದು. ಈ ಮುಖಾಂತರ ವಿನಯ್ ಕುಲಕರ್ಣಿಗೆ ಇಂದು ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅನ್ನುವಂಥದ್ದು. ಇದೊಂದು ರೀತಿಯ ಅತಿ ದೊಡ್ಡ ಹಿನ್ನಡೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಸ್ನೇಹಿತರೆ. ಸೊ ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿ ಅವರ ಈ ಒಂದು ಆರೋಪವನ್ನು ಹೊತ್ಕೊಂಡಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರ ಒಂದು ಡೈರೆಕ್ಟ್ ಪಾತ್ರ ಇತ್ತು. BJPಯ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರುವಂತಹ ಯೋಗೇಶ್ ಗೌಡ ಅವರ ಅತ್ತೆಯಲ್ಲಿ ಇವರ ಒಂದು ಡೈರೆಕ್ಟ್ ಆಗಿರ್ತಕ್ಕಂತಹ ಇನ್ವಾಲ್ವ್ಮೆಂಟ್ ಇತ್ತು ಅನ್ನುವಂಥ ಒಂದು ಕಾರಣದಿಂದ ಇವರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ನ್ಯಾಯಾಧೀಶರು ಇಂದು ಜೀವಾವಧಿ ಶಿಕ್ಷೆಯನ್ನು ಘೋಷಣೆ ಮಾಡಿದ್ದಾರೆ ಅನ್ನುವಂಥದ್ದು. ಇವರ ಜೊತೆಗೆ ಇನ್ನಿತರೆ 16 ಜನರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಇದೊಂದು ರೀತಿ ಸಮಾಜಕ್ಕೆ ಒಂದು ಅತಿ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರು ಅನ್ನುವಂಥದ್ದು. ಸೊ ಯಾರೇ ಆಗಿರ್ಬೋದು, ಶಾಸಕರಾಗಿರ್ಬೋದು, ಸಾಮಾನ್ಯ ವ್ಯಕ್ತಿಗೂ ಕೂಡ ಒಂದೇ ರೀತಿಯಾದಂಥ ಕಾನೂನು ಅನ್ನುವಂತಹ ಒಂದು ವ್ಯಾಖ್ಯಾನವನ್ನು ಎತ್ತಿರ್ತಿದ್ದಾರೆ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು. ಸೊ ಈ ಮುಖಾಂತರ ಶಾಸಕತ್ವವನ್ನು ಕಳೆದುಕೊಳ್ಳುವ ಮುಖಾಂತರ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ಬೇಕಾಗಿರುವಂಥ ಒಂದು ಸ್ಥಿತಿಯನ್ನು ವಿನಯ್ ಕುಲಕರ್ಣಿ ಅವರು ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಏನಿದು ಪ್ರಕರಣ ಅನ್ನುವಂಥದ್ದನ್ನ ಗಮನಿಸಿದಾಗ ಸ್ನೇಹಿತರೆ, 2016ರಲ್ಲಿ ಧಾರವಾಡದ ಜಿಮ್ನಲ್ಲಿ ಇದ್ದಂತಹ BJPಯ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಂಥ ಯೋಗೇಶ್ ಗೌಡರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು 2016ರಲ್ಲಿ ಅನ್ನುವಂಥದ್ದು. ಸೊ ಆವಾಗ 2013ರಲ್ಲಿ ರಚನೆಯಾದಂತಹ ಕಾಂಗ್ರೆಸ್ ಸರ್ಕಾರ ಇತ್ತು. ಸೊ ಆ ಟೈಮಲ್ಲಿ 2016ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇತ್ತು. ಆ ಸಮಯದಲ್ಲಿ ವಿನಯ್ ಕುಲಕರ್ಣಿ ಅವರು ಧಾರವಾಡದ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅನ್ನುವಂಥದ್ದು. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಲ್ ಪೊಲೀಸ್ನವರು ತನಿಖೆಯನ್ನು ಮಾಡ್ತಾರೆ. ಬಟ್ ಆ ಒಂದು ತನಿಖೆಯ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರು ಬರೋದಿಲ್ಲ. ಅವರ ಒಂದು ಪ್ರಭಾವವನ್ನು ಬಳಸಿ ಅವರ ಹೆಸರು ಆ ಒಂದು ಪ್ರಕರಣದಲ್ಲಿ ತಳುಕಾಕೋದಕ್ಕೆ ಬಿಡಲ್ಲ ಅನ್ನುವಂಥದ್ದು. ತದನಂತರ ಕಾಲಾನುಕ್ರಮ ಈ ಒಂದು ಸರ್ಕಾರ ಚೇಂಜ್ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ಹೋಗಿ 2019ರಲ್ಲಿ BJP ನೇತೃತ್ವದ ಸರ್ಕಾರ ಬರುತ್ತೆ. ಸೊ BJP ನೇತೃತ್ವದ ಸರ್ಕಾರ ಬಂದ ನಂತರ 2019ರಲ್ಲಿ ಈ ಒಂದು ಪ್ರಕರಣವನ್ನು BJPಯ ಏನು ಜಿಲ್ಲಾ ಪಂಚಾಯಿತಿಯ ಸದಸ್ಯರ ಒಂದು ಯೋಗೇಶ್ ಗೌಡ ಅವರ ಪ್ರಕರಣವನ್ನು CBIಗೆ ವಹಿಸಲಾಗಿದೆ ಅಂದಿನ BJP ಸರ್ಕಾರ ಅನ್ನುವಂಥದ್ದು. ಸೊ ತದನಂತರ ಎಲ್ಲವೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ವಿನಯ್ ಕುಲಕರ್ಣಿ ಅವರ ಭವಿಷ್ಯನೇ ಬದಲಾಗ್ತಾ ಹೋಗುತ್ತೆ. ಈ ಮುಖಾಂತರ ಅವರನ್ನು ಬಂಧಿಸಲಾಗುತ್ತೆ. ಬಂಧನದ ನಂತರ ಕೆಲವು ಷರತ್ತಿನ ಅನ್ವಯ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನನ್ನು ಕೊಡ್ತಾರೆ. ಸೊ ತದನಂತರ ಜಾಮೀನನ್ನು ಕೊಟ್ಟ ನಂತರ ಎಲ್ಲೊಂದು ರೀತಿ ಸಾಕ್ಷಿಗಳ ಮೇಲೆ ಎಲ್ಲ ಅವರ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಅನ್ನುವಂತಹ ಒಂದು ಸತ್ಯವನ್ನು ತಿಳಿದಂತಹ ಸುಪ್ರೀಂ ಕೋರ್ಟ್ ಮತ್ತೆ ಅವರ ಒಂದು ಜಾಮೀನನ್ನು ರದ್ದುಪಡಿಸಿ ತ್ವರಿತವಾಗಿ ಒಂದು ಪ್ರಕರಣವನ್ನು ಕ್ಲೋಸ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ ಮಾಡ್ತಾರೆ CBIಗೆ ಅನ್ನುವಂಥದ್ದು. CBI ತನ್ನ ಚಾರ್ಜ್ ಶೀಟ್ನಲ್ಲಿ ಎಲ್ಲ ರೀತಿಯಾದಂಥ ಅಂಶಗಳನ್ನು ಇವರ ಒಂದು ಕೊಲೆಯ ಒಂದು ಆರೋಪಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ರೀತಿಯಾದಂಥ ಒಂದು ಪ್ರೂಫನ್ನು ಒದಗಿಸುತ್ತೆ ಅನ್ನೋದು ಇದಕ್ಕೆ ಸಂಬಂಧಪಟ್ಟಾಗ ಎಂದು ಸಂತೋಷ್ ಗಜಾನನ್ ಭಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಒಂದು ಅತಿ ದೊಡ್ಡ ತೀರ್ಪನ್ನು ಪ್ರಕಟ ಮಾಡುವ ಮುಖಾಂತರ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಈ ಮುಖಾಂತರ ಸಾಮಾನ್ಯರು ಮತ್ತು ಪ್ರಜಾಪ್ರತಿನಿಧಿಗಳು ಯಾರು ಶಾಸಕರಿರ್ಬೋದು, ಸಚಿವರು ಇರ್ಬೋದು, ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಕಾನೂನು ಅನ್ನುವಂತಹ ಒಂದು ವ್ಯಾಖ್ಯಾನವನ್ನು ಎತ್ತಿ ಹಿಡಿತಾ ಇದ್ದಾರೆ ಅನ್ನುವಂಥದ್ದು. ಸೊ ಈ ಮುಖಾಂತರ ಧಾರವಾಡದ ಗ್ರಾಮೀಣ ಶಾಸಕರು ವಿನಯ್ ಕುಲಕರ್ಣಿಗೆ ತಮ್ಮ ಶಾಸಕತ್ವದ ಜೊತೆಗೆ ತನ್ನ ಭವಿಷ್ಯವನ್ನು ಕೂಡ ಹಾಳು ಮಾಡಿಕೊಂಡು ಇವಾಗ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿದೆ ಅನ್ನುವಂಥದ್ದು. ಸೊ ಈ ಒಂದು ಪ್ರಕರಣದಿಂದ ಒಂದು ಪಾಠವನ್ನು ನಾವು ತಿಳಿತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ. ಸೊ ಯಾರೇ ಆದರೂ ಕೂಡ, ಸಾಮಾನ್ಯರಾಗಿರ್ಬೋದು ಅಥವಾ ಯಾರೇ ಆಗಿದ್ರೂ ಕೂಡ ಸರಿಯಾದ ದಾರಿಯಲ್ಲಿ ನಡಿಬೇಕಾಗುತ್ತೆ ಅನ್ನುವಂಥದ್ದು. ಎಲ್ಲ ಒಂದು ರೀತಿ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಸಿಗಾಕೊಂಡಾಗ ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದ್ದಾಗ ಕಾನೂನು ಅನ್ನುವಂಥದ್ದು ಯಾವುದೇ ರೀತಿ ಸುಮ್ಮನೆ ಇರಲ್ಲ ಅನ್ನುವಂಥದ್ದು. ಸೊ ಅದರಿಂದ ವಿನಯ್ ಕುಲಕರ್ಣಿ ಅವರಿಗೆ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 302 ಪ್ರಕಾರ, ಕ್ರಿಮಿನಲ್ ಪಿತೂರಿಯ ಪ್ರಕಾರ 120B ಈ ಎರಡು ಒಂದು ಸಂವಿಧಾನದ ಅಡಿಯಲ್ಲಿ ಆರೋಪಗಳ ಒಂದು ಉರುಳಿರುವ ಕಾರಣ ಇವರ ಜೊತೆಗೆ ಇನ್ನಿತರೆ 16 ಜನರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ಘೋಷಣೆ ಮಾಡಿ ಅತಿ ದೊಡ್ಡ ತೀರ್ಪನ್ನು ಕೊಟ್ಟಿದ್ದಾರೆ ಸಂತೋಷ್ ಗಜಾನನ್ ಭಟ್ ಅನ್ನುವಂಥದ್ದು. ಸೊ ಹೀಗೆ
ಈ ಒಂದು ಯೋಗೇಶ್ ಗೌಡ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದು ತಾರ್ಕಿಕ ಅಂತ್ಯವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಸೊ ಈಗ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ಒಂದು ರೀತಿ ಅತಂತ್ರದ ಸ್ಥಿತಿಯಲ್ಲಿದೆ ಅನ್ನುವಂಥದ್ದು. ಶಾಸಕರಾಗಿದ್ದರು, ಜೊತೆಗೆ ಅವರ ಒಂದು ಕುಟುಂಬಕ್ಕೆ ಅತಿ ದೊಡ್ಡ ಆಘಾತ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಸೊ ವಿನಯ್ ಕುಲಕರ್ಣಿ ಅವರು ಆಲ್ಮೋಸ್ಟ್ ಸಿದ್ದರಾಮಯ್ಯನವರಿಗೆ ತುಂಬ ಆಪ್ತರಾಗಿ ಗುರುತಿಸ್ಕೊಂಡಿದ್ದರು ಅನ್ನುವಂಥದ್ದು. ಶಾಸಕರಾಗಿ ಕೂಡ, ಸಚಿವರಾಗಿ ಕೂಡ ಈ ರೀತಿಯಾದಂಥ ಕಾರ್ಯಗಳನ್ನು ನಡೆಸಿದಾಗ ಇಲ್ಲ ಒಂದು ರೀತಿ ಸಮಾಜಕ್ಕೆ ಯಾವ ರೀತಿಯಾದಂಥ ಸಂದೇಶ ಕೊಡ್ತಾರೆ ಅನ್ನುವಂಥದ್ದು ಅಷ್ಟೇ ಪ್ರಶ್ನೆ. ಸೊ ಒಟ್ಟಾರೆಯಾಗಿ BJPಯ ಜಿಲ್ಲಾ ಪಂಚಾಯತಿ ಸದಸ್ಯ ಯೋಗೇಶ್ ಗೌಡ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಘೋಷಣೆ ಆಗಿರ್ತಕ್ಕಂಥದ್ದು ಒಂದು ರೀತಿ ಸಮಾಜಕ್ಕೆ ಒಂದು ಅತಿ ದೊಡ್ಡ ಸಂದೇಶ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಸೊ ಯಾರೆಲ್ಲ ಈ ವಿಡಿಯೋ ನೋಡಿರೋರಿಗೆ ಧನ್ಯವಾದಗಳು. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.